ರಾಮನಗರನ ರೇಷ್ಮೆ ನಾಡು ಅಂತ ಕರಿತೇವೆ. ಆದ್ರೆ ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇಲ್ಲಿರುವಂತಹ ಮೋಸ್ಟ್ ಆಫ್ ದ ಜನರ ಮುಖ್ಯ ಉದ್ಯೋಗ ರೇಷ್ಮೆ ಹುಳುಗಳಿಂದ ಆ ರೇಷ್ಮೆ ಎಳೆಯನ್ನ ತೆಗೆಯುವಂಥದ್ದು. ಇದ್ರ ಕೆಳಗಡೆ ಬಿಸಿ ನೀರು, ಇದ್ರ ಕೆಳಗಡೆ ಈ ಸೊಳ್ಳೆ ಬರ್ತಾ ಇದೆ. ನೋಡಿ ಎಷ್ಟು ಒಳ್ಳೆ ಟೆಕ್ನಿಕ್ ಅನ್ನು ಬಳಸ್ತಿದ್ದೀರಾ ಸರ್. ಈ ತರ ಇದು ಬಿಸಿ ನೀರಿಗೆ ಎಕ್ಬಿಟ್ಟು ಸ್ಟೀಮ್ ಕೊಡ್ತಿದ್ದು ಗೂಡು ತೆಗಿಯಕ್ಕಾಗಲ್ಲ, ಕ್ವಾಲಿಟಿನೂ ಬರಲ್ಲ ರೇಷ್ಮೆ ಇದು. ಪಾಪ ಈ ಲೇಬರ್ಗೆ ಸ್ವಲ್ಪ ಕಷ್ಟ. ಇದು ಬಿಸಿನೀರಲ್ಲಿ ಕೈ ಇಕ್ಲೆ ಇದು 10 ಅವರ್ ಸಿಕ್ಬೇಕು, 10 ಅವರಲ್ಲೇ ನೀರಲ್ಲೇ ಇರಬೇಕು. ಕೈಗೆ ಒಂದ್ಸಲ ತೋರ್ಸಮ್ಮ. ನೋಡಿ ಅಲ್ಲ, ಕೈ ಇಷ್ಟು ಒತ್ತಾಗಿ ನಿಮ್ಗೆ ಕಳಿ ಬರೋದು ಆ ಥರ ಎಲ್ಲ ಆಗೋದಿಲ್ವಾ? ಏನ್ ಮೇಡಮ್, ಇದ್ರಿಗೆ ಮಿಷಿನ್ ಅನ್ನ ಕಂಡಿಡಬೇಕು. ಪಾಪ ತುಂಬಾ ಕಷ್ಟ ಇದೆ ಇದರಲ್ಲಿ. ಒಂದು ಗೂಡು ತಗೊಳ್ಳಿ, ಒಂದು ಗೂಡು ಅದ್ರಾಗ ಹಾಕಿ ಇದ್ರಿಗೆ ಒಂದು ಹೊಡೀರಿ. ಇಲ್ಲಿ ನೀವು ಹಾಕಿರೋ ಗೂಡಿ ಇದೆ ನೋಡಿ. ಇದು ಅದ್ರಲ್ಲಿ ಬರೋ ವೇಸ್ಟ್ ಅದು. ಇದೆಲ್ಲ ಟೈರ್ಗೆ ಹೋಗುತ್ತೆ. ಈ ನಮ್ಮ ಕಾರಿಗೆಲ್ಲ ಟೈರು ಉಪಯೋಗಿಸ್ತಾರೆ. ಗೌರ್ಮೆಂಟ್ ಇಂದ ಸಬ್ಸಿಡಿ ಕೊಟ್ಟಿದ್ದಾರೆ ಮೇಡಮ್. ಗೌರ್ಮೆಂಟ್ ಇಂದ ಪ್ರೋತ್ಸಾಹ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ನಲ್ಮೆಯ ಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತು, ಎಲ್ಲ ಹೆಂಗಳೆಯರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಪ್ರಿಯವಾಗುವಂತಹ ವಸ್ತು ಸೀರೆ. ಅದರಲ್ಲೂ ರೇಷ್ಮೆ ಸೀರೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸ್ನೇಹಿತರೆ, ಸೀರೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೀರೆ ಉಟ್ಕೊಳ್ಳೋಕೆ ಹೆಣ್ಮಕ್ಳಿಗೂ ಇಷ್ಟ, ಸೀರೆ ಉಟ್ಟಿರೋ ಹೆಣ್ಮಕ್ಳನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಗಂಡ್ಮಕ್ಳಿಗೂ ಇಷ್ಟ. ಸೀರೆ ಉಡೋದು ಒಂದ್ ಕಡೆ ಆದ್ರೆ, ಆ ಸೀರೆ ನಮ್ಮ ಮೈ ಮೇಲೆ ಬರೋ ಅಷ್ಟರಲ್ಲಿ ಅದು ಯಾವ ಪ್ರೋಸೆಸ್ ಇಂದ ಬರುತ್ತೆ, ಅಥವಾ ಅದನ್ನ ತಯಾರು ಮಾಡೋದಕ್ಕೆ ಯಾವ ಹಂತಗಳನ್ನ ಅದು ದಾಟ್ಕೊಂಡ್ ಬರುತ್ತೆ, ಇದೊಂಥರ ಕ್ಯೂರಿಯಾಸಿಟಿ ಹುಟ್ಕೊಳ್ತು. ರೇಷ್ಮೆ ಹುಳುಗಳಿಂದ ರೇಷ್ಮೆ ಎಳೆಗಳನ್ನ ತಯಾರಿಸಿ ಆ ರೇಷ್ಮೆ ನೂಲಿಂದ ನಂತರ ರೇಷ್ಮೆ ಸೀರೆ ಆಗುವಂತಹ ಪ್ರಕ್ರಿಯೆ. ಆದ್ರೆ ಇದರಲ್ಲಿರೋ ವಿಶೇಷತೆ ಏನು ಅಂತಂದ್ರೆ, ಈ ರೇಷ್ಮೆ ಸೀರೆ ಆಗುವಂತಹ ಪ್ರಕ್ರಿಯೆಯಲ್ಲಿ ರೇಷ್ಮೆ ಹುಳುಗಳ ಪಾತ್ರ ತುಂಬಾ ದೊಡ್ಡ ಮಟ್ಟದ್ದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರ ಸಾಲುಗಳು ನೆನಪಾಗ್ತಾ ಇದೆ. ಒಂದ್ ಕಡೆ ಜೀವ ರೇಷ್ಮೆಯ ಹುಳು ಅಂತ ಅವರ ಒಂದು ಕವಿತೆನಲ್ಲಿ ಅವ್ರು ಹೇಳ್ತಾರೆ, ಆ ರೇಷ್ಮೆ ಹುಳುವಿನ ಬಾಳು ಮತ್ತೆ ನಮ್ಮ ಮನುಷ್ಯನ ಬಾಳು ಎರಡು ಒಂದೇ ತರ ಅಂತ. ಅದರಲ್ಲಿ ಒಂದು ವಿಶೇಷವಾದ ಸಾಲನ್ನ ನಿಮ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಹೇಳ್ತಾರೆ, ಎಳೆಯ ರೇಷ್ಮೆಯ ಹುಳು ಉಗುಳಿನೆಳೆಯಲಿ ಗೂಡು ಮಾಡಿಕೊಳ್ಳುತ್ತಿಹ ವೇಳೆ. ಆ ವೇಳೆಯಲ್ಲಿ ಏನಾಗುತ್ತೆ, ರೇಷ್ಮೆ ಆ ಹುಳು ತನ್ನದೇ ಆದಂತಹ ಗೂಡು ಕಟ್ಕೊಂಡು ಇನ್ನೇನು ಆ ಗೂಡಲ್ಲಿ ಇರ್ತೀನಿ ಅನ್ನೋ ಅಷ್ಟರಲ್ಲಿ ಗೂಡೆ ದಿಕ್ಕಾಪಾಲಾಗುತ್ತೆ. ಆ ಗೂಡಿನಿಂದ ಹೊರಬಂದಂತಹ ರೇಷ್ಮೆ ಹುಳುವಾಗಿರೋದಿಲ್ಲ, ರೇಷ್ಮೆ ಎಳೆಯಾಗುತ್ತೆ. ಆ ಎಳೆಯಿಂದ ರೇಷ್ಮೆ ಸೀರೆ ಆಗುತ್ತೆ. ರೇಷ್ಮೆ ಸೀರೆ ಆಕೆಯ ಮೈ ಮೇಲೆ ಬರುತ್ತೆ, ಸಿಂಗಾರಗೊಳ್ಳುತ್ತೆ. ಈ ಸಿಂಗಾರಗೊಳ್ಳೋ ಪ್ರೊಸೆಸ್ನಲ್ಲಿ ಅದೆಷ್ಟು ಕಷ್ಟ ಇದೆ ಗೊತ್ತಾ? ಕಷ್ಟ ಮಾತ್ರ ಅಲ್ಲ, ಇದರಲ್ಲೇ ಅದೆಷ್ಟೋ ಜನರು ಜೀವನವನ್ನು ಕಂಡ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ರಾಮನಗರನ ರೇಷ್ಮೆ ನಾಡು ಅಂತ ಕರಿತೇವೆ. ಆದ್ರೆ ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ,
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇಲ್ಲಿರುವಂತಹ ಮೋಸ್ಟ್ ಆಫ್ ದ ಜನರ ಮುಖ್ಯ ಉದ್ಯೋಗ ರೇಷ್ಮೆ ಹುಳುಗಳಿಂದ ಆ ರೇಷ್ಮೆ ಎಳೆಯನ್ನ ತೆಗೆಯುವಂಥದ್ದು. ಇಂಥದೇ ಆದಂತಹ ಒಂದು ರೇಷ್ಮೆ ಎಳೆಯನ್ನ ತೆಗೆಯುವಂತಹ ಫ್ಯಾಕ್ಟ್ರಿನಲ್ಲಿ ಇದ್ದೀವಿ. ನಮ್ಮನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ, ಪ್ರೀತಿಯಿಂದ ಸ್ವಾಗತ ಕೋರಿದ್ದಾರೆ ಆ ಇಡೀ ಪ್ರಾಸೆಸ್ ಅನ್ನ ತೋರಿಸೋದಕ್ಕೆ. ನಾವಿದ್ದೇವೆ ಲಿಶಾನ್ ಎಂಟರ್ಪ್ರೈಸಸ್ ನಲ್ಲಿ. ಲಿಶಾನ್ ಎಂಟರ್ಪ್ರೈಸಸ್ ಶಿಡ್ಲಘಟ್ಟದಲ್ಲಿ ಇರುವಂತದ್ದು. ಇನ್ನ ಹೆಚ್ಚಿನ ವಿವರವನ್ನ ತಿಳ್ಕೊಳ್ಳೋಣ. ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಆಗ್ತಾ ಇದೆ, ನಿಮಗೂ ಅಷ್ಟೇ ಕ್ಯೂರಿಯಾಸಿಟಿ ಖಂಡಿತ ಇರ್ಬೇಕು. ಯಾಕೆ ಅಂತಂದ್ರೆ ಪ್ರಾಸೆಸ್ ಅಂತೂ ಖಂಡಿತ ಸುಲಭ ಅಲ್ಲ. ನೋಡ್ತಾ ಇದ್ರೆ ಅಬ್ಬಾ ಹೀಗ ಅನ್ನೋಷ್ಟು ಲೆವೆಲ್ಗಿದೆ. ಬನ್ನಿ ನೋಡೋಣ. ನೋಡಿ, ಮೊದಲನೇದಾಗಿ ಈ ಬುಟ್ಟಿಗಳು, ನೀವೇನ್ ಈ ಬುಟ್ಟಿಗಳನ್ನ ನೋಡ್ತಾ ಇದ್ದೀರಾ, ಈ ಸಾಮಾನ್ಯವಾಗಿ ನಮ್ ಬೆಂಗಳೂರು ಕಡೆ ಹೂ ಮಾರೋದಿಕ್ಕೆ ಈ ತರ ಬುಟ್ಟಿ ಬಳಸ್ತಾರೆ, ಬಟ್ ಇಷ್ಟು ದೊಡ್ಡದಲ್ಲ. ಇದು ಈ ರೇಷ್ಮೆ ಹುಳುಗಳು ಏನ್ ತಂದಿರ್ತೀವಲ್ಲ, ರೇಷ್ಮೆ ಕೃಷಿಯಿಂದ ತಂದಂತ ಹುಳುಗಳನ್ನ ಶೇಖರಿಸೋದಿಕ್ಕೆ ಅಂತ ಇಡುವಂತಹ ಜಾಗ. ಏನಿಲ್ಲ ಅಂದ್ರೆ ಒಂದಿಷ್ಟು ದೊಡ್ಡದಾಗಿದೆ ಬುಟ್ಟಿ. ಇದ್ರ ತುಂಬಾ ಇರುತ್ತೆ ರೇಷ್ಮೆ. ಇದು ಯಾವ ರೀತಿ ಅಳತೆಗೆ ಇಟ್ಕೊಂಡಿರೋದು? ಇಲ್ಲ ಮೇಡಮ್, ಅಳತೆಗಲ್ಲ ಮೇಡಮ್, ಗೂಡು ಸ್ಟೀಮ್ ಕೊಡ್ಬೇಕು. ಇದ್ರ ಕೆಳಗಡೆ ಬಿಸಿ ನೀರು, ಇದ್ರ ಕೆಳಗಡೆ ಈ ಸೊಳ್ಳೆನಿಗೆ ಬರ್ತಾ ಇದೆ. ನೋಡಿ ಎಷ್ಟು ಒಳ್ಳೆ ಟೆಕ್ನಿಕ್ ಅನ್ನು ಬಳಸ್ತಿದ್ದೀರಾ ಸರ್. ಈ ತರ ಇದು ಬಿಸಿ ನೀರಿಗೆ ಇಕ್ಬಿಟ್ಟು ಇದೊಂದು ತಟ್ಟೆಗೆ ಒಂದು ಮಕ್ರೆ ಹಾಕ್ಬಿಟ್ಟು ನಾಳೆ ಬೆಳಿಗ್ಗೆ ಮತ್ತೆ ತೆಗಿಯಕ್ಕಾಗೋದು. ಸ್ಟೀಮ್ ಕೊಡ್ತಿದ್ದು ಗೂಡು ತೆಗಿಯಕ್ಕಾಗಲ್ಲ, ಕ್ವಾಲಿಟಿನೂ ಬರಲ್ಲ ರೇಷ್ಮೆ ಇದು. ಈಗ ಆಕ್ಚುಲಿ ಇದು ನೋಡ್ತಾ ಇದ್ರೆ ಎರಡು ಒಂದೇ ಇರುತ್ತೆ. ರೇಷ್ಮೆ ಹುಳ ಅಂತ ಗೊತ್ತಾಗೋದಿಲ್ಲ, ಯಾವ್ದು ದಾರದ ಒಂದೇನೋ ಫೀಲ್ ಆಗುತ್ತೆ. ನೋಡಿ ಇಡೀ ರೂಮ್ ನೋಡಿ, ಎಲ್ಲ ಕಡೆ ರೇಷ್ಮೆನೆ ಹರಡಿರುವಂತದ್ದು. ಈಗ ನನ್ನ ಕೈಯಲ್ಲಿ ಇರುವಂತಹ ಈ ರೇಷ್ಮೆ ಗೂಡಿಂದ ಎಳೆ ಹೇಗ್ ತೆಗಿತಾರೆ, ನೂಲನ್ನು ಹೇಗ್ ತೆಗಿತಾರೆ ಅಂತ ನೋಡೋಣ. ಈಗ ನಮ್ ಕೈಲಿರೋದು ರಾ ಮೆಟೀರಿಯಲ್. ಇದು ರೇಷ್ಮೆ ಗೂಡು. ಈ ಗೂಡನ್ನ ಈಗ ನಾವು ಒಲೆ ಇಟ್ಟಿರುವಂತಹ ಒಂದು ಹಂಡೆಗೆ, ಅದರಲ್ಲಿ ಬಿಸಿ ನೀರು ಕೊತ 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 ಅಂತ ಕುದೀತಾ ಇರುತ್ತೆ. ಆ ಹಂಡೆಗೆ ನಾವೀಗ ಹಾಕ್ತಿವಿ. ರೇಷ್ಮೆ ಹುಳುಗಳಿಂದ ರೇಷ್ಮೆ ಎಲೆಯನ್ನ ತಯಾರು ಮಾಡುವಂತಹ ಘಟಕದ ಮಾಲೀಕರು ಸುನಿಲ್ ಅವರ ಜೊತೆ ಇದ್ದೀವಿ. ಸರ್ ನಮಸ್ಕಾರ. ರೇಷ್ಮೆ ಸೀರೆ ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಕನಸು, ನಾನು ಇಷ್ಟು ಚೆನ್ನಾಗಿರೋ ತಗೋಬೇಕು, ಅಷ್ಟು ಚೆನ್ನಾಗಿರೋ ತಗೋಬೇಕು ಅಂತ. ಆದ್ರೆ ಅದ್ರ ಹಿಂದೆ ಇಷ್ಟು ಜನರ ಶ್ರಮ ಇದೆ, ಇಷ್ಟು ಪರಿಶ್ರಮ ಇದೆ, ಅಥವಾ ಇಷ್ಟು ಪ್ರೋಸೆಸ್ ಇನ್ವಾಲ್ವ್ ಆಗಿದೆ, ಅದು ಎಷ್ಟೊಂದು ಜನ ಗೊತ್ತಿಲ್ಲ. ನಿಮ್ ಕಡೆಯಿಂದ ಗೊತ್ತಾಗ್ಲಿ ಅನ್ನೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. 8 kg ಗೂಡು ಹಾಕಿದ್ರೆ 1 kg ರೇಷ್ಮೆ ಬರುತ್ತೆ. ಇದು 2 ಅವರ್ ಮಾಡ್ತಾರೆ ಈ ತರ. ಬಿಸಿಲಿಲ್ಲ ಅಂತಂದ್ರೆ ಇದು ರೇಷ್ಮೆ ಬರೋದೇ ಸಾಧ್ಯನೇ ಇಲ್ಲ. ಆಮೇಲೆ ಇದು ಒಳಗಡೆ ಒಂಥರ ಹೀಗೆ ಮಾಡಿದಾಗ ಶಬ್ದ ಆಗ್ತಾ ಇತ್ತು, ಅಂದ್ರೆ ರೇಷ್ಮೆ ಹುಳು ಇದೆ ಅಂತ. ಅದ್ರಲ್ಲಿ ಹುಳ ಇದೆ, ಅದು ಜೀವಂತವಾಗಿರುತ್ತಾ? ಜೀವಂತ ಇರೋದು, ಸತ್ತೋಗಿದೆ. ಇದು ಸಂಜೆ ಹೊತ್ತು ಗೊತ್ತಾಗುತ್ತೆ. ಬಿಸಿ ನೀರಲ್ಲಿ ಸ್ಟೀಮ್ ಕೊಡ್ತಾರೆ. ಸ್ಟೀಮ್ ಕೊಟ್ಟಾಗ ಹುಳ ಸತ್ತೋಗುತ್ತೆ. ಸತ್ತೋದಾಗ ಮಾತ್ರ ತೆಗಿಯಕ್ಕಾಗೋದು. ಈಗ ನೀವು ಮಾರ್ಕೆಟ್ ಇಂದ ಗೂಡು ತಂದಾಗ ಅದು ಬದುಕಿರುತ್ತಾ? ಬದುಕಿರಲ್ಲ. ಯಾಕಂದ್ರೆ ಈಗ ನನ್ನ ಕೈಯಲ್ಲಿ ಇಟ್ಕೊಂಡ್ರೆ ನನ್ಗೆ ಏನೋ ಒಂಥರ ಆಕ್ಷನ್ ಫೀಲ್ ಆಗ್ತಾ ಇದೆ. 90% ವೈಬ್ರೇಷನ್ ಫೀಲ್ ಆಗ್ತಾ ಇದೆ. ಏನೋ ಒಂದೊಂದು 90% ಬದುಕಿರೋ ಚಾನ್ಸ್ ಇಲ್ಲ, 10% ಬದುಕಿರ್ತದೆ. ಯಾವ್ದೋ ಒಂದು ಅವರು ಹಸಿ ಹುಳ ತಂದು ಹಾಕ್ಬಿಡ್ತಾರೆ, ಅದ್ರಲ್ಲಿ ಮಾತ್ರ ಬದುಕಿರ್ತದೆ. ಡ್ರೈ ಅಂತ ಬರುತ್ತೆ, 4 ದಿವಸ 5 ದಿವಸ 4 ದಿವಸ ಬದುಕೇ ಇರುತ್ತೆ. 5 ದಿವಸ ಕಂಪ್ಲೀಟ್ ಸತ್ತೋಗಿರ್ತದೆ. ಸೊ ಇವಾಗ ಇದು ಒಂದ್ಸಲಕ್ಕೆ ಈ ಹಂಡೆ ಒಲೆಯಲ್ಲಿ ಎಷ್ಟು ಹಾಕ್ತೀರಾ? ಆ ಹಂಡೆಗೆ ಒಂದು 200 ಗ್ರಾಮ್ ಹಾಕ್ತಾರೆ. ಅಷ್ಟೇನಾ ಇದೆ ಕೆಪಾಸಿಟಿ? ಅಷ್ಟೇ ಕೆಪಾಸಿಟಿ, 200 ಗ್ರಾಮ್ ಹಾಕ್ತಾರೆ. ಸೇರ್ಸ್ಕೋಬಹುದು. ಓಕೆ, ಇವಾಗ ಏನ್ ಮಾಡ್ತಾ ಇದ್ದೀರಾ? ಇದನ್ನ ರೀಲಿಂಗ್ ಅಂತ ಕರೀತೀರಾ? ಈ ಫಸ್ಟ್ ತಿಂಗು ನಿಮ್ ಕೈಯಲ್ಲಿ ಇದನ್ನ ಇಟ್ಕೊಂಡಿದ್ದೀರಲ್ಲ, ಅದು ಎಷ್ಟೊಂದು ಎಲೆಗಳು ಕಾಣಿಸ್ತಾ ಇದೆ ನನಗೆ ಅಲ್ಲಿ. ಇಲ್ಲ, ಒಂದೇ ಅರ್ಧ ಎಲೆ. ಆಕ್ಚುಲಿ ಬಿಸಿ ಇದೆ ಅಲ್ವಾ? ಬಿಸಿ ಇದ್ರೇನೆ ಅದು. ಅಲ್ಲ, ಈ ಬಿಸಿಲಿಗೆ ತಣ್ಣೀರ್ ಮಿಕ್ಸ್ ಮಾಡಿದೀರಾ? ಮಾಡಿದೀವಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತೀರಾ? ಯಾಕಂದ್ರೆ ಅಷ್ಟು ಬಿಸಿ ಬಂದ್ರೆ ತಣ್ಣೀರ್ ಬಿಟ್ಕೊಂತ ಇರ್ತೀವಿ.
ಪಾಪ ಈ ಲೇಬರ್ಗೆ ಸ್ವಲ್ಪ ಕಷ್ಟ ಇದು ಬಿಸಿನೀರಲ್ಲಿ ಕೈ ಇಕ್ಲೆ ಹೌದು ಸರ್, ಅದೇ ಇದು ನೋಡ್ತಾ ಇದ್ರೆ 10 ಅವರ್ ಸಿಕ್ಬೇಕು. 10 ಅವರ್ ಅವ್ರು ನೀರಲ್ಲೇ 10 ಅವರಲ್ಲೇ ನೀರಲ್ಲೇ ಇರಬೇಕು. ಕೈಗಳು ಒಂದ್ಸಲ ತೋರ್ಸಮ್ಮ ಅಯ್ಯೋ ಮೇಡಮ್. 10 ದೇವ್ರೇ, ಅವರ್ ಹೆಂಗಿರುತ್ತೆ ಮೇಡಮ್ ಪಾಪ. ಈ ಲೆವೆಲ್ಗೆ ನೋಡಿ. ಅಲ್ಲ ಕೈ ಇಷ್ಟು ಒದ್ದಾಗಿ ನಿಮಗೆ ಚಳಿ ಬರೋದು ಆ ಥರ ಎಲ್ಲ ಆಗೋದಿಲ್ವಾ? ಅಲ್ಲ ಮನೆಗೆ ಹೋದ್ಮೇಲೆ ಯಾವಾಗ್ಲೂ ನೀರಲ್ಲೇ ಆಡಿರ್ತೀರಲ್ಲ, ಕೋಲ್ಡ್ ಬಾಡಿ ಆಗ್ಬಿಟ್ಟಿರುತ್ತೆ. ಇಲ್ಲ ಮೇಡಮ್, ಅದು ಪ್ರಾಬ್ಲಮ್ ಆಗುತ್ತೆ. ಟ್ಯೂಬ್ ಹಚ್ತಾರೆ ಪಾಪ. ಹೌದಾ ಸರ್, ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರೋ ಥರ ಆಗ್ತಿದೆ ಸರ್, ಬೇಜಾರಾಗ್ತಿದೆ. ಏನು ಮೇಡಮ್, ಇದ್ರಿಗೆ ಮಿಷಿನ್ ಕಂಡುಹಿಡಬೇಕು ಪಾಪ. ತುಂಬ ಕಷ್ಟ ಇದೆ ಇದರಲ್ಲಿ. ಬಿಸಿನೀರಲ್ಲಿ 10 ಅವರ್ಸ್ ಇರಬೇಕು ಮೇಡಮ್ ಅವರು ಪಾಪ. ಅಂದ್ರೆ ಇಷ್ಟು ವರ್ಷದಿಂದ ಏನೇನೋ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿದೆ, ಇದ್ರಲ್ಲಿ ಏನು ಬಂದಿಲ್ಲ ಅಂತ ಹೇಳ್ತೀರಾ? ಇವಾಗ ಮಿಷಿನ್ ಕಂಡುಹಿಡಿದಿದ್ದಾರೆ, ಓಕೆ ದೊಡ್ಡ ಮಿಷಿನ್ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಚಿಕ್ಕ ಮಿಷಿನ್ ಬೇಕು. ಓಕೆ ಇವಾಗ 200 ಸ್ಪಿನ್ಸ್ ಏರ್ ಆರ್ಮ್ ಕಂಡುಹಿಡಿದಿದ್ದಾರೆ. 100 ಸ್ಪಿನ್ಸ್ ಏರ್ ಆರ್ಮ್ ಕಳೆದ್ರೆ ಇಷ್ಟೇ ಜಾಗದಲ್ಲಿ ತೆಗಿಬೋದು. ಓಕೆ ಓಕೆ ಸರ್, ಇವಾಗ ನನಗೆ ಹೇಳಿ, ನೀವು ಇಲ್ಲಿ ಕೈಯಲ್ಲಿ ಇಷ್ಟು ಹಿಂಗೆ ಇಟ್ಕೊಂಡಿದ್ದೀರಾ, ಇದು ತಗೊಂಡು ಹೊಡೀರಿ. ಈಗ ನಾನು ನೋಡಿ ಇಷ್ಟು ಎಳೆಗಳ ತರ ಕಾಣಿಸ್ತಿದೆ, ಇದೆಲ್ಲ ಬೇರೆ ಬೇರೆ ಎಳೆಗಳ? ಒಂದು ಗೂಡು ತಗೊಳ್ಳಿ, ಒಂದು ಗೂಡು ತಗೊಂಡೆ ಅದ್ರಾಗ ಹಾಕಿ ಹೆಂಗೆ ಹಾಕ್ಬೇಕು ಇದ್ರಿಗೆ ಹಂಗೆ ಹೊಡೀರಿ. ಈಗ? ಹ್ಞೂ, ಓಕೆ ಇಲ್ಲಿ ನೀವು ಹಾಕಿರೋ ಗುಡಿಲಿ ಇದೆ ನೋಡಿ. ಓಕೆ ಓಕೆ ಮಾಡ್ತಾನೆ ಇರೋದಾ ಕಂಟಿನ್ಯೂಸ್? ಹಾಂ, ಕಂಟಿನ್ಯೂಸ್ ಮಾಡ್ತಿರ್ಬೇಕು. ಓಕೆ, ಅದರಿಂದ ಏನು ಕ್ರಿಯೇಟ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅದು ಎಳೆ ಬಿಚ್ಕೋತಾ ಇದೆಯಾ ಅದು? ಅದೆಲ್ಲ ಬಿಚ್ಕೊಂಡು ನೋಡಿ ಮೇಡಮ್. ಇಲ್ಲಿ ಹೋಗ್ತಿದೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ತಿದೆ ನೋಡಿ. ಇದು ಹೆಂಗೆ ಹೋಗ್ತದೆ ಇಲ್ಲಿಂದ? ಇಲ್ಲಿ ತೂತಿದೆ ನೋಡಿ ಮೇಡಮ್, ಹೋಗ್ತಿದೆ. ಓ ಮೈ ಗಾಡ್, ಈ ತರ ಟೆಕ್ನಾಲಜಿನ ನನಗೆ ಇವಾಗಲೇ ಸರ್ ಗೊತ್ತಾಗ್ತಾ ಇರೋದು, ಇಷ್ಟೊಂದು ಗೊತ್ತಾಗಿರಲಿಲ್ಲ. ಒಂಚೂರು ಅದು ತೋರಿಸಿ ನೋಡಿ ಮೇಡಮ್, ಇಲ್ಲಿದೆ ಅದು ನೀರು ಅಂತದ್ದು. ಇದು ಈ ನೀರಿಂದ ಎಳೆಗಳನ್ನ ಪ್ರೆಷರ್ ಇಂದ ತಗೊಳ್ತಾ ಇದೆ. ಮೆಜರ್ಮೆಂಟ್ ತಗೊಳ್ತಾ ಇರೋದು. ಸಣ್ಣ ತೂತು, ತೂತಲ್ಲಿ ನೋಡಿ ಎಳೆ ಹೋಗಿರುವಂಥದ್ದು. ನನ್ನ ಕೈಲಿ ನೋಡಿ ಅಬ್ಸರ್ವ್ ಮಾಡೋ, ಇಲ್ಲಿ ಅದು 2 ಎಳೆಗಳು ಜಾಯಿನ್. ನೋಡಿ ಮೇಡಮ್, ಈ ಥರ ಕ್ರಾಸ್ ಮಾಡಬೇಕು. ಇದು ಈ ಥರ ಕ್ರಾಸ್ ಮಾಡಿದ್ರೇ ರೇಷ್ಮೆ ಚೆನ್ನಾಗಿ ಫಿನಿಶಿಂಗ್ ಬರೋದು. ಇಲ್ಲಾಂದರೆ ಇವಾಗ ನೀರು ಹೋಗುತ್ತೆ ಎಲ್ಲನೂ. ಇದನ್ನ ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂಡ್ರಿ? ಹ್ಞೂ, ಓಕೆ ಓಕೆ. ಇಲ್ಲಿಂದ ಈ ರೋಲಿಗೆ ಬರುತ್ತೆ. ಹ್ಞೂ. ಇವಾಗ ಬಟ್ಟೆ ಹೆಂಗೆ ಒಣಸ್ತೀರೋ ಆ ಥರ ಸ್ಟಿಮ್ ಕೊಟ್ಟು ಒಣಸೋದು. ಸರ್, ಇದೇನು ಇಂಜಿನ್ ಓರಿಯೆಂಟೆಡಾ? ಇಂಜಿನ್ ಮೇಲೆ ಇದೆ ಮೋಟ್ರ್. ಅದು ಯಾವಾಗ ಎಮರ್ಜೆನ್ಸಿ ಕರೆಂಟ್ ಹೋದ್ರೆ ಜನರೇಟ್ರು. ಹೌದಾ? ಗೌರ್ಮೆಂಟಿಂದ ಸಬ್ಸಿಡಿ ಕೊಟ್ಟಿದ್ದಾರೆ ಮೇಡಮ್. ಗೌರ್ಮೆಂಟಿಂದ ಪ್ರೋತ್ಸಾಹ ಚೆನ್ನಾಗಿ ಅಂದ್ರೆ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆ ಕೊಡ್ತಾ ಇದ್ದಾರೆ. ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ಏನಿದೆಲ್ಲ ಮಿಷಿನರಿ. ಕರೆಂಟ್ ಹೋದ್ಮೇಲೆ ಸೋಲಾರ್. ಫಸ್ಟು ಪ್ರಿಪೇಸ್ ಬಂದು ರೇಷ್ಮೆ, ಇದು ದಾರ. ಸೆಕೆಂಡ್ ಬಂದು ಇದು. ಲಾಸ್ಟ್ ಹುಳ ಬರುತ್ತೆ. ಅಲ್ಲ, ಇದೇನು ಅಂತ ಹೇಳ್ಬಿಡ್ತೀರಾ? ಇದು ಅದ್ರಲ್ಲಿ ಬರೋ ವೇಸ್ಟ್. ಒಟ್ಟು ಅಥವಾ ವೇಸ್ಟ್ ಅಂತ ಹೇಳ್ತೀವಿ. ವೇಸ್ಟ್ ಅದು. ಇದನ್ನೇನು ಬಳಸ್ತಾರೆ? ಇದೆಲ್ಲ ಟೈರ್ಗೆ ಹೋಗುತ್ತೆ. ಟೈರು ಈ ನಮ್ಮ ಕಾರಿಗೆಲ್ಲ ಟೈರು ಉಪಯೋಗಿಸ್ತಾರೆ ಅದೆಲ್ಲ. ಹೌದಾ? ಆಮೇಲೆ ಲಾಸ್ಟಲ್ಲಿ ಲಾಸ್ಟಲ್ಲಿ ಹುಳ ಹೋಗುತ್ತೆ ಮೇಡಮ್. ಇದು ಮೀನಿಗೆ ಹೋಗುತ್ತೆ, ಫಿಶ್ಗೆ ಹೋಗುತ್ತೆ, ಫಿಶ್ ಫುಡ್ಡು ಅದರ ಈ ಥರ ಹೋಗುತ್ತೆ. ಅದು ಇಲ್ಲೊಂದು ದಾರ ಕಟ್ತಾರೆ ಈ ಥರ. ಇದು ತೆಗೆದ್ರೆ ಹಿಂಗೆ ಆಚೆ ಎಲ್ಲ ವೇಸ್ಟ್ ಆಗುತ್ತೆ. ಈ ಥರ ಕಟ್ಬಿಟ್ಟು ಹಾಕಿದ್ರೆ ಒಂಚೂರು ವೇಸ್ಟ್ ಆಗ್ದಿರ ದಾರ ಚೆನ್ನಾಗಿರ್ತದೆ. ಹೆಚ್ಚು ಕೌಂಟಿನ ಸೀರೆಗಳು ಅಂತ ಹೇಳಿದ್ರೆ GSM ಅಂತ ಹೇಳ್ತೀವಿ ನಾವು ಅದನ್ನ. ಅದಕ್ಕೆ ಹೆಚ್ಚು ನೂಲುಗಳನ್ನ ಜಾಯಿನ್ ಮಾಡಿರ್ತಾರೆ. ಜಾಯಿನ್ ಮಾಡ್ತಾರೆ ಮೇಡಮ್. ಇವಾಗ ನಾವು ಇಷ್ಟು ಗೂಡು ಅಂತ ತೆಗೆದಿದ್ದೇನೆ. ಅವ್ರು ನೋಡಿ, ಇದು 3 ಇದೆ. ಇದು ಎಷ್ಟಪ್ಪ ಕಾಣಿಸಿದೆ? ಒಂದು ತೆಗೆದೆ. ಇದು 4 ಇತ್ತು, ಒಂದು 4 ಇತ್ತು, ಒಂದು ತೆಗೆದೆ. 3 ಇದೆ. 3 ನೋಡಿ ಎಷ್ಟು ಕಾಣಿಸುತ್ತೆ. ಇದ್ರಿಗೆ ಸಪ್ರೇಟ್ ಫ್ಯಾಕ್ಟ್ರಿ ಇರುತ್ತೆ. ಅದು ಥರ 2 ಪೋಗು ಒಂಥರ, 3 ಪೋಗು ಒಂಥರ ಒಂದ್ರಾಗ ಹಾಕ್ಕೊಂಡು ಮತ್ತೆ ಕಲರ್ ಮಾಡ್ತಾರೆ. ಇದ್ರಿಗೆ ಈ ಹಾಕ್ಕೊಂಡು ಮತ್ತೆ ಇದೇ ಥರ ತಯಾರಾಗುತ್ತೆ. ಇದು ಆಮೇಲೆ ರೌಂಡ್ ಮಾಡ್ಕೊತಾರೆ. ರೌಂಡ್ ಆದಮೇಲೆ ಮತ್ತೆ ಇದೇ ಥರ ತಯಾರಾಗುತ್ತೆ. ಆಮೇಲೆ ಕಲರ್ ಮಾಡಿ ಸೀರೆ ಕಳಿಸ್ತಾರೆ. ಸರ್, ಇದು ಈ ದಾರಗಳನ್ನ ನೀವು ಎಲ್ಲಾದ್ರೂ ಎಕ್ಸ್ಪೋರ್ಟ್ ಮಾಡೋದು ಉಂಟಾ, ಅಥವಾ ಬರೀ ಕರ್ನಾಟಕದಲ್ಲೇ ಸರಬರಾಜು ಇದೆಯಾ ಅದು, ಅಥವಾ ಬೇರೆ ಕಡೆ ಎಲ್ಲಾರು ಕಳಿಸ್ಕೊಡ್ತೀರಾ? ಇಲ್ಲ ಮೇಡಮ್, ಸೇಲಂಗೆ ಹೋಗುತ್ತೆ. ಸೇಲಂಗೆ ಹೋಗುತ್ತಾ? ನಮ್ದು ಫರ್ಮ್ ಇದೆಯಲ್ಲ, GST ನಂಬರ್ ಹಾಕ್ಬಿಟ್ಟು ಬಿಲ್ ಮಾಡ್ತೀರಿ. ಅಂದ್ರೆ ಈಗ ರೇಷ್ಮೆ ಸೀರೆಗಳಂತ ಬಂದಾಗ ಒಂದಷ್ಟು ಬ್ರ್ಯಾಂಡ್ಸ್ಗಳಿರುತ್ತೆ. ಈ ಕಂಚಿ ರೇಷ್ಮೆ ಸೀರೆಗಳು ಅಂತಂದ್ರೆ ಎಲ್ಲರಿಗೂ ಒಂಥರ ಕ್ರೇಜ್ ಇದ್ದಂಗೆ. ಅದಕ್ಕೆಲ್ಲಾನು ಇದೇ ನೂಲ್ ಇದೆ, ಬಟ್ ಇದ್ರಲ್ಲಿ ಇನ್ನೂ ಕ್ವಾಲಿಟಿ ಮಾಡ್ತಾರೆ. ಇದು ನಮ್ದು ಬಂದು 30 ಅಡಿ ನಿಯರ್.
ಅದು ರಿಪೀಟ್ ಮಾಡಿ. 30 ಡಿನಿಯರ್ 30 ಬರುತ್ತೆ. ಅದು ಸಣ್ಣಾಗ ಅಂದರೆ 18-20 ಬರುತ್ತೆ ರೇಷ್ಮೆ. ಅದ್ರ ಕ್ವಾಲಿಟಿ ಅದು ರೇಷ್ಮೆ ಬಂದು 5,050. ಇದು ಬಂದು 750 ರೂಪಾಯಿ. 4,750 ರೂಪಾಯಿ. 750 ರೂಪಾಯಿ 250-300 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಆ ರೇಷ್ಮೆಗೂ ಈ ರೇಷ್ಮೆಗೆ ಅಷ್ಟಿರುತ್ತೆ. ಬಟ್ ಅದು ಮಾಡೋದು ಕಷ್ಟ ಇದೆ. ಆ ರೇಷ್ಮೆ ಮಾಡೋದು ಕಷ್ಟ ಇದೆ. ಅದು A1 ಕ್ವಾಲಿಟಿ ಕೂಡ ತೆಗಿಬೇಕು, ಪರ್ಫೆಕ್ಟ್ ಡಿನಿಯರ್ ಇರಬೇಕು. ಇದೊಂದು ಡಿನಿಯರ್ ಜಾಸ್ತಿ ಬಂದರೂ ನಡೀತದೆ. ರೈತರಿಂದ ನೇರವಾಗಿ ತಗೊಳ್ಳೋಂಥದ್ದು ಅಥವಾ ಮಾರ್ಕೆಟಿಂದ ತಗೊಳ್ಳೋಂಥದ್ದು? ಎರಡೂ ಮಾಡ್ತೀನಿ ಮೇಡಮ್ ಪರ್ಚೇಸು. ರೈತರು ಇದು ಬೆಳಿಗ್ಗೆ ರೈತರು ತೊಗೊಂಬಂದು ನನಗೆ ರೈತರ ಹತ್ರ ತೊಗೊಂಡಿರೋದು, ಆಂಧ್ರ ರೈತರ ಹತ್ರ ತೊಗೊಂಡಿರೋದು. ನಾನು ಮಾರ್ಕೆಟಲ್ಲಿ ಏನಾನ ನನಗೆ ಸಾಲದಿರ ಬಂದರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀನಿ. ಮಾರ್ಕೆಟಲ್ಲಿ ಆ್ಯಪ್ ಇದೆ, ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀನಿ. ಈಗ ನಮ್ಮ ಮೈಸೂರು ಸಿಲ್ಕ್ ಸೀರೆಗಳು ತಯಾರಾಗುವಂತಹ ನೂಲಿಗೂ ಈ ನೂಲಿಗೂ ವ್ಯತ್ಯಾಸ ಏನಾದರೂ ಇದೆಯಾ, ಅಥವಾ ಇದೇ ನೂಲನ್ನೇ ಅಲ್ಲಿ ತಗೊಳ್ಳೋದು? ಸಾಮಾನ್ಯವಾಗಿ ನಾನು ಕೇಳಿರೋ ಪ್ರಕಾರ ಕರ್ನಾಟಕದ ನೂಲನ್ನೇ ಬಳಸ್ತಾರೆ ಅಂತ ರೇಷ್ಮೆಯಲ್ಲಿ. ಅದಕ್ಕೆ ಜರಿಗೆ ಬೇಕಾದಂತಹ ಚಿನ್ನ, ಬೆಳ್ಳಿ ಇತ್ಯಾದಿ ಗುಜರಾತ್, ರಾಜಸ್ಥಾನಗಳಿಂದ ತೆಗೆದುಕೊಳ್ತಾರೆ. ರೇಷ್ಮೆ ಮಾತ್ರ ನಮ್ಮ ರಾಮನಗರ ಮತ್ತು ಕೋಲಾರ ಡಿಸ್ಟ್ರಿಕ್ಟ್, ಆವಾಗಿನ ಕೋಲಾರ ಡಿಸ್ಟ್ರಿಕ್ಟ್ ಇಲ್ಲೇ ಸಪ್ಲೈ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ ಮೇಡಮ್, ಇದೇ ರೇಷ್ಮೆನೇ ಮೈಸೂರು ಸಿಲ್ಕು ಸಾರಿ ಎಲ್ಲ ಆಗೋದು, ರೆಡಿ ಆಗೋದು. ನಮ್ಮ ಕರ್ನಾಟಕದಲ್ಲೇ ಚೆನ್ನಾಗಿ ಬರೋದು. ಇವಾಗ ಬಟ್ ವ್ಯಾಲಿಯಲ್ಲಿ ಬರೋದಿಲ್ಲ. ನಮ್ಮ ಕರ್ನಾಟಕದಲ್ಲೇ ಅದರಲ್ಲಿ ಫೇಮಸ್ ಬಂದು ಶಿಡ್ಲಘಾಟ. ಫೇಮಸ್ ರೇಷ್ಮೆ ಕ್ವಾಲಿಟಿ ಎಲ್ಲ ಪೂರ್ತಿ ಶಿಡ್ಲಘಾಟ. ರೇಷ್ಮೆ ಚೆನ್ನಾಗಿ ತೆಗೆಯೋದಂದ್ರೆ ಶಿಡ್ಲಘಾಟನೇ. ಓಕೆ ಸರ್, ಈಗ ಒಂದು ಪರ್ಸನಲ್ ಪ್ರಶ್ನೆ. ನೀವೇ ಮಾಡಿದ ರೇಷ್ಮೆ ನೂಲಿನಿಂದ ನಿಮ್ಮ ಶ್ರೀಮತಿಗೆ ಸೀರೆ ಮಾಡಿಸಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಹೌದಾ? ನಿಮ್ದೇ ರೇಷ್ಮೆ ನೂಲಿಂದನಾ? ಕೊಟ್ಟಿದ್ದೀನಿ. ಇರಿ, ಹಂಗಂದ್ರೆ ಈ ಪ್ರಶ್ನೆ ಮತ್ತೆ ಅವ್ರನ್ನ ಕೇಳ್ತೀನಿ. ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು ನಾನು. ಬೈ ದ ವೇ, ನಿಮ್ಮ ಶ್ರೀಮತಿ ಅವರು ಪರಿಚಯ ಹೇಳ್ಬಿಡಿ. ಹೆಸರು? BM ಶ್ವೇತಾ. ಶ್ವೇತಾ ಅವರಾ? ಹಾಯ್ ಶ್ವೇತಾ ಅವರೇ. ಹಾಯ್. ಏನು ಪಾಪು ಹೆಸರು? ವಿತನ್ಯನಾ? ಲಿಶಾನು ಮಗ? ಹೌದಾ? ಸೊ ಮಗನ ಹೆಸರಲ್ಲಿ ನಡೀತಿರೋದು. ಈಗ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ರೇಷ್ಮೆ ಎಳೆಗಳು. ಇದೇ ನೀವೇ ಮಾಡಿದಂತಹ ಎಳೆಯಿಂದ ನಿಮ್ಮ ಯಜಮಾನ್ರು ನಿಮಗೆ ಸೀರೆ ಮಾಡಿಸ್ಕೊಟ್ಟಿದ್ದಾರಾ? ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಇದರಿಂದಾನೇ ಮಾಡಿರೋದು ಅಂತ. ನೀವು ತಂದ್ಕೊಟ್ಟಿದ್ದೀರಾ, ಬೇರೆ ಕಡೆಯಿಂದ ಅನ್ಕೊಂಡಿದ್ದಾರೆ ಅಷ್ಟೇ. ನಮ್ದೇ ರೇಷ್ಮೆ ಅವ್ರ ಮದುವೆ ಕೊಡ್ಸಿದ್ದೀವಿ ನಾವು. ಹೌದಾ? ನೋಡಿ ನೋಡಿ ನೋಡಿ, ಮರ್ತೋಗ್ಬಿಟ್ಟಿದ್ದೀರಾ. ಇದರಲ್ಲಿ ಗ್ರೇಡಿಂಗ್ಸ್ ಅಂತ ಏನಾದ್ರು ಇದೆಯಾ? ಕ್ವಾಲಿಟಿ ಇದೆ ಮೇಡಮ್. ಅವಾಗ ಅದೇನ ನಡೆಯೋದು. ನಮ್ದು ಇದು ಬಂದು 30 ಡಿನರು. ಓಕೆ. 18-20 ಡಿನರ್ಸ್ ಬೇರೆ ಇದೆ. ಅದು ಇಲ್ಲೇ ಮಾಡೋದು ಏನಾದ್ರು ಉಂಟಾ? ಶಿಡ್ಲಘಟ್ಟದಲ್ಲಿ ಇದೆಯಾ? ಶಿಡ್ಲಘಟ್ಟಲ್ಲೇ ಇದೇ ಸೇಮ್ ಪಿಲೇಚರ್ ಇದೆ ಎಲ್ಲಾನು. ಅದು ಸ್ವಲ್ಪ ಸಣ್ಣ ಆಡಿಸ್ತಾರೆ ಗೂಡು. ಅಲ್ಲಿ 10 ಗೂಡು ಆಡ್ತಾ ಇದೆ, ಅಲ್ಲಿ 6 ಗೂಡು ಆಡುತ್ತೆ. ಡಿಫ್ರೆನ್ಸ್ 4 ಗೂಡು ಡಿಫ್ರೆನ್ಸ್ ಇರ್ತದೆ. ಕೆಲವರಿಗೆ ರೇಷ್ಮೆ ಇದು ಬೇಕು, ಕೆಲವ್ರಿಗೆ ಅದು ಬೇಕು. ಇವಾಗ ನೀವು ಕ್ವಾಲಿಟಿ ಸೀರೆ ಕೇಳ್ತೀರಾ, ಮಾಮೂಲಿ ಸೀರೆನೂ ಕೇಳ್ತೀರಾ. ಎರಡಿಗೂ ಇವಾಗ ಮಾಮೂಲಿ ಸೀರೆ ಇದು, ಕ್ವಾಲಿಟಿ ಸೀರೆ ಬೇರೆ ಇನ್ನೊಂದು ಥರ ರೇಷ್ಮೆ ಮಾಡ್ತಾರೆ. ಆದ್ದರಿಂದ ಡಿಫ್ರೆನ್ಸ್ ಆಗುತ್ತದೆ. ಒಂದು ಸೀರೆ ಬರಬೇಕಂದ್ರೆ ತುಂಬ ಜನ ಶ್ರಮ ಪಡಬೇಕಿದೆ. ಆ ಹುಳು ಕೃಷಿಯಿಂದ ಹಿಡಿದು ಆಮೇಲೆ ಮಾರ್ಕೆಟಿಂದ ಮತ್ತೆ ಇಲ್ಲಿ ಆಮೇಲೆ ಲೇಬರ್ಸು, ಆಮೇಲೆ ಇನ್ನು ಇದ್ರ ಮೇಲೆ 3-4 ಡಿಫ್ರೆಂಟ್ ಇದೆ. ಹಂಗೆ ಸೀರೆ ರೆಡಿ ಆಗಲ್ಲ. ಇದ್ರ ಮೇಲೆ ಇನ್ನೂ 3 ಡಿಫ್ರೆಂಟ್ ಇದೆ. ಇವಾಗ ನಾವು ಇದು ಮಾಡಿ ರೆಡಿ ಮಾಡ್ತಾರೆ, ಆಮೇಲೆ ಇದು ಮತ್ತೆ ಇದು ಹೋಗಿ ಟ್ವಿಸ್ಟಿಂಗ್ ಹೋಗುತ್ತೆ. ಟ್ವಿಸ್ಟಿಂಗ್ ಆದಮೇಲೆ ಮತ್ತೆ ಇದಕ್ಕೆ ಹೋಗುತ್ತೆ ಫ್ಯಾಕ್ಟ್ರಿ, ಇನ್ನೊಂದು ಫ್ಯಾಕ್ಟ್ರಿಗೆ. ಆಮೇಲೆ ಕಲರ್ಗೆ ಹೋಗುತ್ತೆ, ಆಮೇಲೆ ಇನ್ನೊಂದು ಮಗ್ಗಕ್ಕೆ ಹೋಗುತ್ತೆ. ಸೀರೆ ರೆಡಿ ಆಗೋಕೆ ಮಗ್ಗಕ್ಕೆ ಹೋಗುತ್ತೆ. ಕೈಮಗ್ಗ ಮತ್ತೆ ಮಿಷಿನ್ ಲೂಮ್ ಎರಡಕ್ಕೂ ಇದೇ ರೇಷ್ಮೆನ ಬಳಸೋದು. ಇದೇ ರೇಷ್ಮೆನ ಬಳಸೋದು. ಕೈಮಗ್ಗ ಚೆನ್ನಾಗಿ ಬರುತ್ತೆ. ಇದು ಮಿಷಿನ್ ಸ್ವಲ್ಪ ಅದೇ ಕೈಮಗ್ಗಗಳಾದಷ್ಟು ಕಡಿಮೆ ಆಗ್ಬಿಟ್ಟಿದೆ, ಎಲ್ಲ ಮಿಷಿನ್ ಕಡಿಮೆ ಆಗಿದೆ. ಸಾಮಾನ್ಯವಾಗಿ ನಾವು ನಗರ ಪ್ರದೇಶಗಳಲ್ಲಿ ಬೆಳೆದಿರುವಂಥವರಿಗೆ ಈ ರೇಷ್ಮೆಯ ಕೃಷಿ ಹೇಗಾಗುತ್ತೆ, ಆ ಹುಳುಗಳನ್ನು ಹೇಗೆ ಚಾಕಿ ಸಾಕಾಣಿಕೆಯಿಂದ ಹಿಡಿದು ಆ ಹುಳುಗಳನ್ನು ಬೆಳೆಸೋದ್ರಿಂದ ಹಿಡಿದು ನಂತರ ಅದನ್ನು ನೂಲು ತೆಗೆದು ಅದು ಸೀರೆಯಾಗೋವರೆಗೂ ಇದರ ಒಟ್ಟು ಪ್ರೊಸೀಜರ್ ಹೇಗಿರುತ್ತೆ ಅನ್ನುವಂಥದ್ದು ಬಹುತೇಕ ಅಪರಿಚಿತವಾಗಿರುತ್ತೆ. ಅದರಲ್ಲೂ ಈಗಿನ ತಲೆಮಾರಿನವ್ರಿಗಂತೂ ಅದು ಬಹಳ ಕಡಿಮೆ, ವಿರಳ ನಾಲೆಡ್ಜ್ ಇರುವಂಥದ್ದು. ಅಂಥದ್ದನ್ನು ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಸಹಕಾರವನ್ನು ಕೊಟ್ಟಂತಹ ನಮ್ಮ ಸುನೀಲ್ ಅವರಿಗೆ ನಾವು ಅನಂತ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿದೆ. ಧನ್ಯವಾದಗಳು ಸರ್. ನಮ್ಮ ಇಡೀ ತಂಡದ ಪರವಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಚಂದ ಕಾಣೋ ರೇಷ್ಮೆ ಅಷ್ಟೇ ನಿಮ್ಮ ಬದುಕು ಚಂದ ಆಗಲಿ. ಹಾಗೆ ನಿಮ್ಮ ಎಂಪ್ಲಾಯೀಸ್ಗಳ ಮೇಲೆ ನೀವು ಇಟ್ಟಿರೋ ಗೌರವ ನಿಜಕ್ಕೂ ನಾವು ಸ್ಮರಿಸುವಂಥದ್ದು. ಯಾಕಂತಂದ್ರೆ ನೀವು ಹೇಳ್ತಾ ಇದ್ರಿ ಇದಷ್ಟು ಸುಲಭ ಅಲ್ಲ, ಅಷ್ಟು ಸುಲಭ ಅಲ್ಲ ಅಂತ. ಒಬ್ಬ ಬಾಸ್ ಈ ಮಾತು ಹೇಳೋದು ತುಂಬ ಕಷ್ಟ.
ಸೊ ಈ ತರ ಮಾತುಗಳು ನಿಮ್ಮಿಂದ ಬಂದಿರೋಂಥದ್ದು ನಮಗೆ ಬಹಳ ಖುಷಿ ಆಗ್ತದೆ. ನಿಮ್ಮ ಎಂಪ್ಲಾಯೀಸ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಶ್ವೇತಾ ಅವರೇ, ನಿಮಗೂ ಸಹ. ಇದಿಷ್ಟು ಅನಿಕೇತನದ ವಿಶೇಷ. ನಿಮಗಾಗಿ ರೇಷ್ಮೆ ಉಡುವ ನಾರಿಯರಿಗಾಗಿ ಹಾಗೂ ರೇಷ್ಮೆ ಕೊಡಿಸುವ ಗಂಡಸರಿಗೂ ಸಹ ಈ ವಿಡಿಯೋ. ಹೌದು, ಇಡೀ ರೇಷ್ಮೆಯ ಪ್ರೋಸೆಸ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಅನಿಕೇತನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.